ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ಬರುವಂತಹ ವರಾಹ ಅವತಾರದ ಕುರಿತಾಗಿ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ. ಭಗವಂತನು ವರಾಹನಾಗಿ ಬಂದು ಭೂಮಿಯನ್ನು ಉದ್ಧರಿಸಿ ಹಿರಣ್ಯಾಕ್ಷನೆಂಬ ಅಸುರನನ್ನು ಸಂಹಾರ ಮಾಡಿದ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಮೈತ್ರೇಯ ಋಷಿಗಳಿಂದ ಇದೆಲ್ಲವನ್ನೂ ಕೇಳಿ ತಿಳಿದುಕೊಂಡಂತಹ ವಿದುರನು ಹಿರಣ್ಯಾಕ್ಷನೆಂಬ ಆದಿದೈತ್ಯನು ಯಾವ ರೀತಿಯಾಗಿ ಜನ್ಮ ತಾಳಿದನು ಎಂಬುದರ ಕುರಿತಾಗಿ ಮೈತ್ರೇಯರನ್ನು ಪ್ರಶ್ನಿಸಿದನು. ಅದಕ್ಕೆ ಉತ್ತರವಾಗಿ ದ್ವಿತೀಯ ಗರ್ಭದಲ್ಲಿ ಈ ಇಬ್ಬರು ಆದಿದೈತ್ಯರು ಯಾವ ರೀತಿಯಾಗಿ ಜನಿಸಿದರು ಎಂಬುದನ್ನು ಮೈತ್ರೇಯರು ವಿದುರನಿಗೆ ವಿವರಿಸುತ್ತಿದ್ದಾರೆ. ದಿತಿಗೆ ಹುಟ್ಟಲಿರುವಂತಹ ಆ ಇಬ್ಬರು ದೈತ್ಯರ ಕುರಿತಾಗಿ ಕಶ್ಯಪರು ದಿತಿಯಲ್ಲಿ ಈ ರೀತಿಯಾಗಿ ಹೇಳುತ್ತಾರೆ: ನಿನ್ನ ಗರ್ಭದಲ್ಲಿ ಇಬ್ಬರು ತುಚ್ಛರಾದ ಪುತ್ರರು ಜನಿಸುತ್ತಾರೆ. ದುರದೃಷ್ಟವೆಂದರೆ ಅವರು 3 ಲೋಕಗಳಿಗೂ ಸತತವಾಗಿ ಶೋಕವನ್ನು ಉಂಟು ಮಾಡುತ್ತಾರೆ. ಅವರು ನಿರಪರಾಧಿ ಬಡಜೀವಿಗಳನ್ನು ಕೊಲ್ಲುತ್ತಾರೆ, ಮಹಾತ್ಮರಿಗೆ ಕ್ರೋಧವನ್ನು ಉಂಟು ಮಾಡುತ್ತಾರೆ. ಆ ಸಂದರ್ಭದಲ್ಲಿ ಭಗವಂತನು ತಾನೇ ಸ್ವತಃ ಬಂದು ಅವರನ್ನು ಸಂಹಾರ ಮಾಡುತ್ತಾನೆ. ತನ್ನ ಮಕ್ಕಳು ಭಗವಂತನಿಂದಲೇ ನೇರವಾಗಿ ಹತರಾಗುತ್ತಾರೆ ಎಂಬ ಮಾತನ್ನು ಕೇಳಿದಂತಹ ದಿತಿಗೆ ಸಂತೋಷವೇ ಆಯಿತು. ಏಕೆಂದರೆ ಭಗವಂತನ ಕೈಯಿಂದ ಸಂಹರಿಸಲ್ಪಟ್ಟರೂ ಒಬ್ಬ ವ್ಯಕ್ತಿಯು ಉತ್ತಮ ಗತಿಯನ್ನು ಪಡೆಯುತ್ತಾನೆ. ಕಶ್ಯಪರು ದಿತಿಗೆ ಇನ್ನೊಂದು ಸಂತೋಷದ ಸುದ್ದಿಯನ್ನು ನೀಡುತ್ತಾರೆ. ಅದೇನೆಂದರೆ ಆಕೆಯ ಪುತ್ರನ ಪುತ್ರನು ಭಗವಂತನ ಮಹಾಭಕ್ತನಾಗುತ್ತಾನೆ. ಭಗವಂತನ ಆ ಅತ್ಯುನ್ನತ ಭಕ್ತನು ಮಹಾತ್ಮರಲ್ಲಿಯೇ ಶ್ರೇಷ್ಠನಾಗಿರುತ್ತಾನೆ. ತನ್ನ ಮೊಮ್ಮಗನು ಮಹಾಭಕ್ತನಾಗುವನು ಹಾಗೂ ತನ್ನ ಮಕ್ಕಳು ಭಗವಂತನಿಂದಲೇ ಹತರಾಗುವರು ಎಂಬಂತಹ ವಿಷಯವನ್ನು ಕೇಳಿದ ದಿತಿಯು ಮನಸ್ಸಿನಲ್ಲಿ ಬಹಳ ಸಂತೋಷಪಟ್ಟಳು. ದಿತಿಯು ಪರಪೀಡಕವಾದಂತಹ ಗರ್ಭವನ್ನು ಧರಿಸಿದಾಗ ಅದರಿಂದ ದುಷ್ಟ ಪರಿಣಾಮಗಳು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಆಗ ಸಮಸ್ಯೆಯ ಪರಿಹಾರಕ್ಕಾಗಿ ಎಲ್ಲ ದೇವತೆಗಳು ಬ್ರಹ್ಮದೇವನನ್ನು ಸಮೀಪಿಸಿದರು. ಬ್ರಹ್ಮದೇವನು ಸಮಸ್ಯೆಯ ಮೂಲ ಕಾರಣವನ್ನು ದೇವತೆಗಳಿಗೆ ವಿವರಿಸುತ್ತಾರೆ. ವೈಕುಂಠದ ದ್ವಾರಪಾಲಕರಾದ ಜಯ ಮತ್ತು ವಿಜಯರು ಯಾವ ರೀತಿಯಾಗಿ 4 ಕುಮಾರರಿಂದ ಶಾಪವನ್ನು ಪಡೆದರು ಮತ್ತು ಈಗ ದೈತ್ಯರಾಗಿ ಹುಟ್ಟುತ್ತಿದ್ದಾರೆ ಎಂಬ ವಿಚಾರವಾಗಿ ಅವರು ದೇವತೆಗಳಿಗೆ ವಿವರಿಸಿದರು. ಬ್ರಹ್ಮದೇವನು ದೇವತೆಗಳಲ್ಲಿ ಈ ರೀತಿಯಾಗಿ ಹೇಳಿದನು: ನನ್ನ ಮನಸ್ಸಿನಿಂದ ಜನಿಸಿದ ಸನಕ, ಸನಾತನ, ಸನಂದನ ಮತ್ತು ಸನತ್ಕುಮಾರ ಎಂಬ 4 ಪುತ್ರರು ನಿಮಗಿಂತ ಮೊದಲೇ ಹುಟ್ಟಿದವರು. ಒಮ್ಮೊಮ್ಮೆ ಅವರು ನಿರ್ದಿಷ್ಟವಾದ ಇಚ್ಛೆಯಿಲ್ಲದೆ ಭೌತಿಕ ಮತ್ತು ಆಧ್ಯಾತ್ಮಿಕ ಆಕಾಶಗಳಲ್ಲಿ ಸಂಚಾರ ಮಾಡುತ್ತಾರೆ. ಹೀಗೆ ವಿಶ್ವದಲ್ಲೆಲ್ಲ ಸಂಚಾರ ಮಾಡುತ್ತಾ ಅವರು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿದರು. ಈ ರೀತಿಯಾಗಿ ಆ ಮಹಾಮುನಿಗಳಾದ ಸನಕ, ಸನಾತನ, ಸನಂದನ ಮತ್ತು ಸನತ್ಕುಮಾರ ಎಂಬುವರು ತಮ್ಮ ಯೋಗ ಸಾಧನೆಯ ಬಲದಿಂದ ಮೇಲೆ ಹೇಳಿದ ಆಧ್ಯಾತ್ಮಿಕ ಜಗತ್ತಿನಲ್ಲಿಯ ವೈಕುಂಠವನ್ನು ತಲುಪಿದ ನಂತರ ಅಪೂರ್ವವಾದ ಆನಂದವನ್ನು ಅನುಭವಿಸಿದರು. ಭಗವಂತನ ಧಾಮವಾಗಿರುವ ವೈಕುಂಠಪುರಿಯ 6 ದ್ವಾರಗಳನ್ನು ದಾಟಿದ ಮೇಲೆ ಎಲ್ಲ ಅಲಂಕಾರಗಳನ್ನು ನೋಡಿ ಏನೂ ಆಶ್ಚರ್ಯ ಪಡದೆ ಅವರು 7ನೆಯ ದ್ವಾರದಲ್ಲಿ ಒಂದೇ ವಯಸ್ಸಿನ ತೇಜಸ್ವಿಗಳಾದ ಇಬ್ಬರನ್ನು ಕಂಡರು. ಅವರು ಗದೆಗಳನ್ನು ಹಿಡಿದಿದ್ದರು. ಅತ್ಯಂತ ಮೌಲ್ಯವುಳ್ಳ ಆಭರಣಗಳಿಂದಲೂ ಕರ್ಣಕುಂಡಲಗಳಿಂದಲೂ ರತ್ನಗಳಿಂದಲೂ ಕಿರೀಟಗಳಿಂದಲೂ ವಸ್ತ್ರ ಮೊದಲಾದವುಗಳಿಂದಲೂ ಅಲಂಕೃತರಾಗಿದ್ದರು. ಸನಕರೇ ಮುಖ್ಯರಾಗಿರುವ ಮಹಾಋಷಿಗಳಿಗೆ ಎಲ್ಲ ಕಡೆಯಲ್ಲಿಯೂ ತೆರೆದ ಬಾಗಿಲುಗಳೇ ಇದ್ದವು. ಅವರಿಗೆ ನಮ್ಮದು ಮತ್ತು ಅವರದು ಎಂಬ ಭೇದ ಕಲ್ಪನೆ ಇರಲಿಲ್ಲ. ಚಿನ್ನದಿಂದ ಮತ್ತು ರತ್ನಗಳಿಂದ ರಚಿತವಾದಂತಹ ಆ 6 ದ್ವಾರಗಳನ್ನು ದಾಟಿ ಬಂದ ಹಾಗೆ ತಮ್ಮ ಸ್ವಂತ ಇಚ್ಛೆಯಿಂದ ಅವರು ತೆರೆದ ಮನಸ್ಸುಗಳಿಂದ ಆ 7ನೆಯ ದ್ವಾರವನ್ನು ಪ್ರವೇಶಿಸಿದರು. ಆ 4 ಕುಮಾರರು ವಯಸ್ಸಿನಲ್ಲಿ ಎಲ್ಲ ಜೀವಿಗಳಿಗಿಂತಲೂ ವೃದ್ಧರಾಗಿದ್ದರೂ ಸಹ 5 ವರ್ಷದ ಬಾಲಕರಂತೆ ಕಾಣುತ್ತಿದ್ದರು. ಅವರು ಆತ್ಮತತ್ವದರ್ಶಿಗಳಾಗಿದ್ದರು. ಆ ದ್ವಾರಪಾಲಕರು 4 ಮುನಿಕುಮಾರರ ಮಹತ್ವವನ್ನು ತಿಳಿಯದೆ ಅವರನ್ನು ತಡೆದರು. ಆ ಕುಮಾರರು ಅತ್ಯಂತ ಯೋಗ್ಯ ವ್ಯಕ್ತಿಗಳೇ ಆಗಿದ್ದರೂ ಶ್ರೀಹರಿಯ ಆ ಇಬ್ಬರು ಮುಖ್ಯ ದ್ವಾರಪಾಲಕರು ಅವರನ್ನು ಪ್ರವೇಶಿಸದ ಹಾಗೆ ತಡೆದಾಗ ಆ ಕ್ಷಣದಲ್ಲಿಯೇ ಕೋಪದಿಂದ ಅವರ ಕಣ್ಣುಗಳು ಕೆಂಪಾದವು. ಏಕೆಂದರೆ ಅವರು ತಮ್ಮ ಅತ್ಯಂತ ಪ್ರೀತಿಯ ಸ್ವಾಮಿಯಾದ ದೇವೋತ್ತಮ ಪರಮಪುರುಷನಾದ ಶ್ರೀಹರಿಯನ್ನು ಕಾಣಲು ಅತ್ಯಂತ ಕುತೂಹಲಿಗಳಾಗಿದ್ದರು. ಕೋಪದಿಂದ ಆ ಮುನಿಗಳು ಈ ರೀತಿಯಾಗಿ ನುಡಿದರು: ಭಗವಂತನ ಸೇವೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ನಿಯುಕ್ತರಾಗಿದ್ದು ಭಗವಂತನ ಗುಣಗಳನ್ನೇ ತಮ್ಮಲ್ಲಿ ಹೆಚ್ಚಿಸಿಕೊಳ್ಳುವುದು ನಿರೀಕ್ಷಿತವಾಗಿದ್ದರೂ ಕೂಡ ಇಷ್ಟೊಂದು ಅಸಂಗತ ಮನೋಭಾವವನ್ನು ಬೆಳೆಸಿಕೊಂಡಿರುವ ಈ ಇಬ್ಬರು ವ್ಯಕ್ತಿಗಳು ಯಾರು? ಈ ಇಬ್ಬರು ವ್ಯಕ್ತಿಗಳು ವೈಕುಂಠದಲ್ಲಿ ವಾಸ ಮಾಡುತ್ತಿರುವುದು ಹೇಗೆ? ವೈಕುಂಠದಲ್ಲಿ ಅಲ್ಲಿಯ ನಿವಾಸಿಗಳ ಮತ್ತು ದೇವೋತ್ತಮ ಪರಮಪುರುಷರ ನಡುವೆ ಸಂಪೂರ್ಣ ಸೌಹಾರ್ದವಿದೆ. ಹೀಗಿರುವಾಗ
ಇಂತಹ ಸೌಹಾರ್ದ ಕ್ಷೇತ್ರದಲ್ಲಿ ಭಯದ ಬೀಜವೆಲ್ಲಿರುತ್ತದೆ? ಈ ಇಬ್ಬರು ವ್ಯಕ್ತಿಗಳು ವೈಕುಂಠ ನಿವಾಸಿಗಳ ಹಾಗೆಯೇ ಉಡುಪು ಧರಿಸಿದವರಾಗಿದ್ದಾರೆ. ಆದರೆ ಅವರಿಗೆ ಅಸೌಹಾರ್ದವು ಎಲ್ಲಿಂದ ಬಂದಿರಲು ಸಾಧ್ಯ? ಈ ರೀತಿಯಾಗಿ ಯೋಚಿಸಿದ ಮುನಿಗಳು ಆ ದ್ವಾರಪಾಲಕರನ್ನು ದಂಡಿಸಲು ನಿರ್ಧರಿಸಿದರು. ವೈಕುಂಠದ ದ್ವಾರಪಾಲಕರು ತಮಗೆ ಬ್ರಾಹ್ಮಣರಿಂದ ಶಾಪವು ಬರುವುದೆಂಬುದನ್ನು ತಿಳಿದ ಕೂಡಲೇ ಬಹಳ ಭಯಗೊಂಡರು. ಬಹಳ ವ್ಯಾಕುಲದಿಂದ ಆ ಬ್ರಾಹ್ಮಣರ ಪಾದಗಳಿಗೆ ಎರಗಿದರು. ಏಕೆಂದರೆ ಯಾವ ಬಗೆಯ ಆಯುಧದಿಂದಲೂ ಬ್ರಾಹ್ಮಣನ ಶಾಪವನ್ನು ಪ್ರತಿಕ್ರಿಯೆ ಮಾಡಿ ತಡೆಯಲು ಸಾಧ್ಯವಾಗದು. ಮುನಿಗಳಿಂದ ಶಾಪ ಉಂಟಾದಾಗ ಆ ದ್ವಾರಪಾಲಕರು ಈ ರೀತಿಯಾಗಿ ನುಡಿದರು: ನಿಮ್ಮಂತಹ ಮುನಿಗಳನ್ನು ಗೌರವಿಸುವಲ್ಲಿ ಉಪೇಕ್ಷೆ ಮಾಡಿದುದಕ್ಕಾಗಿ ನೀವು ನಮಗೆ ದಂಡನೆ ವಿಧಿಸಿರುವುದು ಸೂಕ್ತವಾಗಿದೆ. ಆದರೆ ನಾವು ನಿಮ್ಮಲ್ಲಿ ಈ ರೀತಿಯಾಗಿ ಪ್ರಾರ್ಥಿಸುತ್ತೇವೆ. ಏನೆಂದರೆ, ನಮ್ಮ ಪಶ್ಚಾತ್ತಾಪಕ್ಕಾಗಿ ನೀವು ತೋರಿಸುವ ದಯೆಯಿಂದಾಗಿ ನಾವು ಅಧಪತನಗೊಳ್ಳುತ್ತಿರುವಾಗ ದೇವೋತ್ತಮ ಪರಮಪುರುಷನನ್ನು ಮರೆಯತಕ್ಕ ಮಾಯೆಯು ನಮ್ಮ ಮೇಲೆ ಬಾರದಿರಲಿ. ಪದ್ಮನಾಭನೂ ಧರ್ಮಿಷ್ಠರಿಗೆ ಆನಂದ ಸ್ವರೂಪನೂ ಆದ ಭಗವಂತನು ತನ್ನ ಸೇವಕರಿಂದ ಆ ಮುನಿಗಳಿಗೆ ಅವಮಾನವಾದುದನ್ನು ಕ್ಷಣದಲ್ಲಿಯೇ ತಿಳಿದುಕೊಂಡನು. ಅವನು ತನ್ನ ಪತ್ನಿಯಾದ ಲಕ್ಷ್ಮಿಯನ್ನು ಕೂಡಿಕೊಂಡು ಆ ಸ್ಥಳಕ್ಕೆ ಧಾವಿಸಿದನು. ಸನಕಾದಿ ಮುನಿಗಳು ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಾತ್ರವೇ ತಮ್ಮ ಹೃದಯದಲ್ಲಿ ಗೋಚರಿಸುತ್ತಿದ್ದ ದೇವೋತ್ತಮ ಪರಮಪುರುಷನಾದ ಶ್ರೀ ವಿಷ್ಣುವನ್ನು ಈಗ ವಾಸ್ತವವಾಗಿ ತಮ್ಮ ಕಣ್ಣುಗಳಿಂದ ಕಂಡರು. ಧವಳಛತ್ರ ಚಾಮರ ಮೊದಲಾದ ಎಲ್ಲ ಸಲಕರಣೆಗಳನ್ನು ಹಿಡಿದುಕೊಂಡಿರುವ ಅನುಚರರೊಂದಿಗೆ ಭಗವಂತನು ಅವರ ಮುಂದೆ ಬಂದನು. ಆಗ ಚಾಮರದ ಎಳೆಗಳ ಗುಚ್ಛಗಳು 2 ಹಂಸಗಳಂತೆ ಮೆಲ್ಲನೆ ಅಲುಗಾಡುವುದು ಕಾಣಿಸುತ್ತಿತ್ತು. ಬಿಳಿಯ ಕೊಡೆಗೆ ಹಾಕಿದ ಮಾಲೆಯ ಮುತ್ತುಗಳು ಕೂಡ ಅಲುಗಾಡುತ್ತಿದ್ದವು. ಆಗ ಅದು ಬೆಳ್ಳಗಿನ ಪೂರ್ಣ ಚಂದ್ರನಿಂದ ಬೀಳುವ ಅಮೃತದ ಬಿಂದುಗಳಂತೆ ಅಥವಾ ಗಾಳಿಯ ಹೊಡೆತಕ್ಕೆ ಹಿಮವು ಕರಗಿ ಬೀಳುತ್ತಿರುವಂತೆ ಭಾಸವಾಗುತ್ತಿದ್ದಿತು. ಭಗವಂತನು ಸರ್ವ ಸಂತೋಷಗಳಿಗೆ ಆಶ್ರಯನಿಧಿಯಾಗಿರುವವನು. ಅವನ ಮಂಗಳ ಸನ್ನಿಧಾನವು ಪ್ರತಿಯೊಬ್ಬನ ಕಲ್ಯಾಣವನ್ನೂ ಉದ್ದೇಶಿಸಿರುತ್ತದೆ. ಅವನ ಪ್ರೇಮದ ನಗೆ ಮತ್ತು ನೋಟವು ಪ್ರತಿಯೊಬ್ಬನ ಹೃದಯಾಂತರಾಳವನ್ನು ಸ್ಪರ್ಶಿಸುತ್ತದೆ. ಅವನು ತನ್ನ ಒಂದು ಕೈಯನ್ನು ತನ್ನ ವಾಹನವಾದ ಗರುಡನ ಹೆಗಲ ಮೇಲೆ ಇರಿಸಿದ್ದನು. ಇನ್ನೊಂದು ಕೈಯಲ್ಲಿ ತಾವರೆ ಹೂವನ್ನು ಹಿಡಿದು ತಿರುಗಿಸುತ್ತಿದ್ದನು. ಆ ಮುನಿಗಳು ಭಗವಂತನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ನೋಡಿದರು ಮತ್ತು ಭಗವಂತನ ಪಾದಕಮಲಗಳಿಗೆ ತಲೆಬಾಗಿದರು. ದೇವೋತ್ತಮ ಪರಮಪುರುಷನ ಕಮಲಗಳಂತಿರುವ ಪಾದಗಳ ಬೆರಳುಗಳಿಂದ ತುಳಸೀದಳಗಳ ಪರಿಮಳವನ್ನು ಹೊತ್ತುಕೊಂಡ ಮೆಲುಗಾಳಿಯು ಆ ಮುನಿಗಳ ಮೂಗಿನ ಹೊಳ್ಳೆಗಳನ್ನು ಪ್ರವೇಶಿಸಿದಾಗ ಅವರು ನಿರಾಕಾರ ಬ್ರಹ್ಮಜ್ಞಾನಕ್ಕೆ ಆಸಕ್ತರಾಗಿದ್ದರೂ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಮಾರ್ಪಾಡನ್ನು ಅನುಭವಿಸಿದರು. ಭಗವಂತನ ಮುಖವನ್ನು ಕಂಡ ನಂತರ ಆ ಮುನಿಗಳು ಪೂರ್ಣ ತೃಪ್ತರಾದರು. ಸನಕಾದಿ ಮುನಿಗಳು ಭಗವಂತನಲ್ಲಿ ಈ ರೀತಿಯಾಗಿ ನುಡಿದರು: ನಮ್ಮ ಪ್ರೀತಿಯ ಭಗವಂತನೇ, ನೀನು ಪ್ರತಿಯೊಬ್ಬನ ಹೃದಯದಲ್ಲಿ ಸ್ಥಿತನಾಗಿದ್ದರೂ ದುರಾತ್ಮರಿಗೆ ಗೋಚರನಾಗುವುದಿಲ್ಲ. ಆದರೆ ನಮ್ಮ ಮಟ್ಟಿಗೆ ಹೇಳುವುದಾದರೆ ನೀನು ಅನಂತನಾಗಿದ್ದರೂ ನಿನ್ನನ್ನು ನಾವು ಎದುರಾಗಿಯೇ ಕಾಣುತ್ತೇವೆ. ನಮ್ಮ ತಂದೆಯಾದ ಬ್ರಹ್ಮನಿಂದ ನಾವು ನಿನ್ನ ವಿಷಯವಾಗಿ ಕಿವಿಗಳ ಮೂಲಕ ಕೇಳಿದ ಮಾತುಗಳು ನೀನು ನಮಗೆ ದಯೆಯಿಂದ ಕಾಣಿಸಿದ ಕಾರಣ ಈಗ ವಾಸ್ತವವಾಗಿ ನಿಜಗೊಂಡಿವೆ. ನಮ್ಮ ಹೃದಯ ಮನಸ್ಸುಗಳು ನಿನ್ನ ಪಾದಕಮಲಗಳ ಸೇವೆಯಲ್ಲಿ ಯಾವಾಗಲೂ ತತ್ಪರವಾಗಿರಲಿ. ತುಳಸಿ ಪತ್ರಗಳು ನಿನ್ನ ಪಾದಕಮಲಕ್ಕೆ ಅರ್ಪಿಸಿದಾಗ ಶೋಭಿಸುವಂತೆ ನಮ್ಮ ಮಾತುಗಳು ನಿನ್ನ ಲೀಲೆಗಳ ವರ್ಣನೆಯಿಂದ ಶೋಭಿಸಲಿ. ನಮ್ಮ ಕಿವಿಗಳು ಯಾವಾಗಲೂ ನಿನ್ನ ದಿವ್ಯ ಗುಣಗಳ ಕೀರ್ತನೆಯಿಂದ ತುಂಬಿಕೊಂಡಿರಲಿ. ನಿನ್ನ ದಿವ್ಯ ಮಂಗಳವಾದಂತಹ ಈ ರೂಪವನ್ನು ಕಂಡು ನಾವು ಬಹಳಷ್ಟು ಸಂತೋಷವನ್ನು ಹೊಂದಿದ್ದೇವೆ. ಸನಕಾದಿ ಮುನಿಗಳ ಮಾತುಗಳನ್ನು ಆಲಿಸಿದ ನಂತರ ಭಗವಂತನು ಅವರಲ್ಲಿ ಈ ರೀತಿಯಾಗಿ ನುಡಿದನು: ಜಯ ವಿಜಯರೆಂಬ ನಾಮಧೇಯವುಳ್ಳ ಈ ನನ್ನ ಇಬ್ಬರು ಸೇವಕರು ನನ್ನನ್ನೂ ಉಪೇಕ್ಷಿಸಿ ನಿಮ್ಮ ವಿಷಯದಲ್ಲಿ ಮಹಾ ಅಪರಾಧವನ್ನು ಎಸಗಿದ್ದಾರೆ. ಹೇ ಮಹರ್ಷಿಗಳೇ, ನನ್ನ ಭಕ್ತರಾದ ನೀವು ಅವರಿಗೆ ನೀಡಿದ ಶಿಕ್ಷೆಯನ್ನು ನಾನು ಅನುಮೋದಿಸುತ್ತೇನೆ. ನನ್ನ ಸಹಾಯಕರು ತೋರಿದ ಅಗೌರವವು ವಸ್ತುತಃ ನನ್ನಿಂದಲೇ ಆದಂತೆ, ಏಕೆಂದರೆ ದ್ವಾರಪಾಲಕರು ನನ್ನ ಸೇವಕರು. ಈ ಅಪರಾಧವನ್ನು ನಾನು ಹೊತ್ತುಕೊಳ್ಳುತ್ತೇನೆ. ಆದ್ದರಿಂದ ಈ ಘಟನೆಯ ಬಗ್ಗೆ ತಮ್ಮ ಕ್ಷಮಾಯಾಚನೆಯನ್ನು ಮಾಡುತ್ತೇನೆ. ಶರೀರದ ಯಾವುದೇ ಭಾಗದಲ್ಲಿನ ಬಿಳಿಯ ಮಚ್ಚೆಯೊಂದು ಇಡೀ ಚರ್ಮವನ್ನೇ ಮಲಿನಗೊಳಿಸುವಂತೆ ಸೇವಕನೊಬ್ಬನು ಮಾಡಿದ ತಪ್ಪು ಕೆಲಸವು ಜನಸಾಮಾನ್ಯರು ಅವನ ಒಡೆಯನನ್ನು ದೂರುವಂತೆ ಮಾಡುತ್ತದೆ. ಈ ನನ್ನ ಸೇವಕರು ತಮ್ಮ ಸ್ವಾಮಿಯ ಮನಸ್ಸನ್ನು ಅರಿಯದೆ ನಿಮ್ಮ ವಿರುದ್ಧವಾಗಿ ಅತಿಕ್ರಮಣ ಮಾಡಿದ್ದಾರೆ. ಅವರು ತಮ್ಮ ಈ ಅತಿಕ್ರಮಣದ ಫಲವನ್ನು ಅನುಭವಿಸಬೇಕಾಗಿದೆ. ಅವರು ನನ್ನ ನೆಲೆಯಿಂದ ದೂರವಿರುವ ಸಮಯ ದೀರ್ಘವಾಗದೇ ಇರುವಂತೆಯೂ ಬೇಗನೆ ನನ್ನ ಬಳಿಗೆ ಹಿಂದಿರುಗುವಂತೆಯೂ ವಿಧಿಸಿದರೆ
ಅದು ನನಗೆ ನೀವು ತೋರಿದ ಅನುಗ್ರಹವೆಂದು ಭಾವಿಸುತ್ತೇನೆ. ಸನಕಾದಿ ಮುನಿಗಳಲ್ಲಿ ಭಗವಂತನು ಈ ರೀತಿಯಾಗಿ ಕೇಳಿಕೊಂಡಾಗ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿದರು, ದ್ವಾರಪಾಲಕರ ಉದ್ಧಟತನಕ್ಕೆ ಯಾವ ಶಿಕ್ಷೆಯು ದೊರೆಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.